ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಆಡ್ತಿರುವ ಟೀಂ ಇಂಡಿಯಾ ಆಟಗಾರರಿಗೆ ಇಂಜುರಿ ಭೂತ ಕಾಡ್ತಾ ಇದೆ. ಒಬ್ಬರ ಹಿಂದೆ ಒಬ್ಬರಂತೆ ಮೈದಾನದಿಂದ ಟೀಂ ಇಂಡಿಯಾ ಆಟಗಾರರು ಹೊರನಡೀತಾ ಇದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ, ಆಕಾಶ್ ದೀಪ್, ಹರ್ಷದೀಪ್ ಸಿಂಗ್ ಗಾಯಕ್ಕೆ ತುತ್ತಾಗಿರೋ ಬೆನ್ನಲ್ಲೇ ಪಂತ್ ಕೂಡ ಕಾಲಿನ ಬೆರಳಿಗೆ ಇಂಜುರಿಯನ್ನ ಮಾಡಿಕೊಂಡಿದ್ದಾರೆ. 6 ವಾರಗಳ ಕಾಲ ಡಾಕ್ಟರ್ ರೆಸ್ಟ್ ಮಾಡೋಕೆ ಹೇಳಿದ್ರು. ಪಂತ್ರನ್ನ ಇಂಜುರಿ ನಡುವೆ ಮೈದಾನಕ್ಕೆ ಟೀಂ ಇಂಡಿಯಾ ಇಳಿಸಿದೆ. ಟೀಂ ಇಂಡಿಯಾದಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದೇ ಹೇಳೋಕ್ಕಾಗಲ್ಲ. ಪಂತ್ ಕೂಡ ಯಾವಾಗ ಏನಾಗಬಹುದು, ಅವರ ಕಾಲು ಬೆರಳು ಗಾಯ ಆಗಿರೋದ್ರಿಂದ ಯಾವಾಗ ಮೈದಾನದಿಂದ ಹೊರನಡೀತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಹೀಗಾಗಿ ಸೇಫ್ಟಿಗೋಸ್ಕರ ಈ ಒಂದು ಪಂದ್ಯದಲ್ಲಿ ಅಥವಾ ನೆಕ್ಸ್ಟ್ 5ನೇ ಟೆಸ್ಟ್ಗೆ ಇಶಾನ್ ಕಿಶನ್ಗೆ ಚಾನ್ಸ್ ಕೊಡೋಕೆ ಟೀಂ ಇಂಡಿಯಾ ಮುಂದಾಗಿದೆ. ಹಾಗಿದ್ರೆ ಇಶಾನ್ ಕಿಶನ್ಗೆ ಇಲ್ಲಿ ಚಾನ್ಸ್ ಸಿಗುತ್ತಾ? 2 ವರ್ಷದ ಬಳಿಕ ಮತ್ತೆ ಟೆಸ್ಟ್ಗೆ ಇಶಾನ್ ಕಿಶನ್ ಎಂಟ್ರಿ ಕೊಡ್ತಾರಾ ಅನ್ನೋ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಭಾರತದ ಸ್ಟಾರ್ ಎಡಗೈ ಬ್ಯಾಟರ್ ಇಶಾನ್ ಕಿಶನ್ ಟೀಂ ಇಂಡಿಯಾದಿಂದ ದೂರವಾಗಿ 19 ತಿಂಗಳುಗಳೇ ಕಳೆದಿವೆ. ಸದ್ಯ IPL ಸೇರಿದಂತೆ ಡೊಮೆಸ್ಟಿಕ್ ಲೀಗ್ಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಾ ಇದ್ದಾರೆ ಇಶಾನ್. ಕಳೆದೊಂದು ವರ್ಷದಿಂದಲೂ ಕಿಶನ್ ಭಾರತ ತಂಡದಲ್ಲಿ ಸ್ಥಾನ ಪಡೆಯೋಕೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ದೇಶಿ ಲೀಗ್ಗಳಲ್ಲಿ ಆಡದೇ ಇದ್ದ ಕಾರಣ BCCI ಸೆಂಟ್ರಲ್ ಕಾಂಟ್ರಾಕ್ಟ್ನಿಂದಲೂ ಕೈಬಿಟ್ಟಿತ್ತು. ಇದಾದ ಬಳಿಕ ಕೇವಲ IPLನಲ್ಲಿ ಮಾತ್ರ ಇಶಾನ್ ಕಾಣಿಸಿಕೊಳ್ತಾ ಇದ್ದಾರೆ. 2021ರಲ್ಲಿ T20ಗೆ ಪಾದಾರ್ಪಣೆ ಮಾಡುವ ಮೂಲಕ ಇಶಾನ್ ಕಿಶನ್ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ಇದಾದ ಬೆನ್ನಲ್ಲೇ 2021ರಲ್ಲೇ ಏಕದಿನ ಸರಣಿಗೂ ಕಾಲಿಟ್ಟರು. ನಂತರ 2023ರಲ್ಲಿ ವೆಸ್ಟ್ ಇಂಡೀಸ್ನೊಂದಿಗೆ ಟೆಸ್ಟ್ಗೂ ಪಾದಾರ್ಪಣೆಯನ್ನ ಮಾಡಿದ್ರು. ಆದರೆ ಆ ನಂತರ ಇವರಿಗೆ ಯಾವ ಅವಕಾಶನೂ ಸಿಕ್ಕಿರಲಿಲ್ಲ. ಹೀಗಾಗಿ ಟೀಂ ಇಂಡಿಯಾ ಸೇರೋಕೆ ಸರ್ಕಸ್ ಮಾಡ್ತಿದ್ದ ಇಶಾನ್ಗೆ ಈಗ ಒಂದು ದೊಡ್ಡ ಅವಕಾಶವೇ ಹುಡುಕಿ ಬಂದಂತಿದೆ. 5ನೇ ಟೆಸ್ಟ್ನಲ್ಲಿ ಇಶಾನ್ ಕಿಶನ್ಗೆ ಚಾನ್ಸ್. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನು ಜೀವಂತವಾಗಿರಿಸಿಕೊಳ್ಳಬೇಕಾದಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ಟೀಂ ಇಂಡಿಯಾ ಇದೆ. ಆದರೆ ಈ ಒಂದು ಇಂಜುರಿ ಹೊಡೆತ ಭಾರತ ತಂಡವನ್ನು ಕಾಡ್ತಾ ಇದೆ. ಪಂದ್ಯದ ಪ್ರಾರಂಭದ ದಿನವೇ ಕಾಲಿನ ಬೆರಳಿಗೆ ಗಾಯ ಮಾಡಿಕೊಂಡಿರೋ ರಿಷಬ್ ಪಂತ್ಗೆ ವೈದ್ಯರು 6 ವಾರಗಳ ಕಾಲ ವಿಶ್ರಾಂತಿ ಪಡೆಯುವುದಕ್ಕೆ ಹೇಳಿದ್ರು. ಆದರೂ 2ನೇ ದಿನದ ಆಟದಲ್ಲಿ ಇಂಜುರಿ ನಡುವೆ ರಿಷಬ್ ಪಂತ್ರನ್ನ ಟೀಂ ಇಂಡಿಯಾ ಕಣಕ್ಕಿಳಿಸಿದೆ. ಪಂತ್ ಕಣಕ್ಕಿಳಿದ್ರು ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಯಾರಿಗೆ ಇಂಜುರಿ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಹೀಗಾಗಿ 5ನೇ ಪಂದ್ಯಕ್ಕೆ ಇಶಾನ್ ಕಿಶನ್ ಅವರನ್ನ ಕರೆಸಿಕೊಳ್ಳಲು ಟೀಂ ಇಂಡಿಯಾ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇಶಾನ್ ಕಿಶನ್ ಈ ಹಿಂದೆ ಟೀಂ ಇಂಡಿಯಾ ಪರ 2 ಟೆಸ್ಟ್ ಪಂದ್ಯಗಳನ್ನು ಆಡಿದ್ರು. ಈ ವೇಳೆ 3 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದ ಇವರು ಒಂದು ಅರ್ಧಶತಕದೊಂದಿಗೆ 78 ರನ್ ಅನ್ನು ಕಲೆ ಹಾಕಿದ್ರು. ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಈ ಸರಣಿಯ ಬಳಿಕ ಇಶಾನ್ ಕಿಶನ್ ಅವರನ್ನ ತಂಡದಿಂದ ಕೈ ಬಿಡಲಾಗಿತ್ತು. 2 ವರ್ಷಗಳಿಂದ ಟೀಂ ಇಂಡಿಯಾದಲ್ಲಿ ಚಾನ್ಸ್ಗಾಗಿ ಕಾಯ್ತಾ ಇದ್ದ ಇಶಾನ್ ಕಿಶನ್ಗೆ ಈ ಒಂದು ಇಂಜುರಿ ಭೂತವೇ ಬೇರೆಯವರಿಗೆ ಇಂಜುರಿ ಆಗ್ತಿರೋದು ಇವರಿಗೊಂದು ಪ್ಲಸ್ ಆಗಬಹುದು. ಯಾಕಂದ್ರೆ ಬೇರೆಯವರ ಬದಲು ಇವರು 5ನೇ ಟೆಸ್ಟ್ಗೆ ಪಾದಾರ್ಪಣೆ ಮಾಡುವ ಅವಕಾಶ ಕೂಡ ಇವರಿಗೆ ಇದೆ. ಹೀಗಾಗಿ ಜುಲೈ 31ರಿಂದ ಆರಂಭ ಆಗೋ ಭಾರತ ಇಂಗ್ಲೆಂಡ್ ನಡುವಿನ 5ನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಇಶಾನ್ ಟೀಂ ಇಂಡಿಯಾವನ್ನ ಸೇರಿಕೊಳ್ಳಬಹುದು ಎನ್ನಲಾಗ್ತಾ ಇದೆ. ಧ್ರುವ್ ಜುರೇಲ್ ಜೊತೆ ಹೆಚ್ಚುವರಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಇಶಾನ್ ಕಿಶನ್ ಕಾಣಿಸಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಲಾರ್ಡ್ಸ್ನಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದಲ್ಲಿ ರಿಷಬ್ ಪಂತ್ ಅವರು ಬೆರಳಿಗೆ ಗಾಯವನ್ನು ಮಾಡಿಕೊಂಡಿದ್ರು. ಅವಾಗ ಧ್ರುವ ಜುರೇಲ್ ವಿಕೆಟ್ ಕೀಪರ್ ಪಾತ್ರವನ್ನು ನಿಭಾಯಿಸಿದ್ರು. ಆದರೆ ರಿಷಬ್ ಪಂತ್ ಅವರು ಬ್ಯಾಟಿಂಗ್ ಅನ್ನು ನಡೆಸಿದ್ರು. ಈಗ ಮತ್ತೊಮ್ಮೆ ಅವರು ಗಾಯಗೊಂಡಿದ್ರು. ಅವರನ್ನೇ ಕಣಕ್ಕೆ ಇಳಿಸಲಾಗಿದೆ. ಇದು ಭಾರತ ಆತಂಕಕ್ಕೆ ಕಾರಣವಾಗಿದೆ. ಈಗಾಗಲೇ ವೇಗಿಗಳಾದ ನಿತೀಶ್ ಕುಮಾರ್ ರೆಡ್ಡಿ, ಆಕಾಶ್ ದೀಪ್ ಮತ್ತು ಹರ್ಷದೀಪ್ ಸಿಂಗ್ ಈಗಾಗಲೇ ಗಾಯಗೊಂಡು ಪ್ಲೇಯಿಂಗ್ 11ನಿಂದ ದೂರ ಉಳಿದಿದ್ದಾರೆ. ಇದರಿಂದ ತಂಡದ ಸಮತೋಲನೆ ತಪ್ಪಿದೆ. ಹೀಗಾಗಿ ಯಾವುದಕ್ಕೂ ಇರಲಿ ಅಂತ ಇಶಾನ್ ಕಿಶನ್ ರನ್ನ 5ನೇ ಟೆಸ್ಟ್ಗೆ ಭಾರತ ಇಂಗ್ಲೆಂಡ್ಗೆ ಕರೆಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.